ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ತುಂಬಾ ಜನ ಹೊಸ ನೋಟಿಫಿಕೇಶನ್ಸ್ಗಾಗಿ ಕಾಯ್ತಾ ಇದ್ದೀರಾ. ಅಂಡ್ ನೋಟಿಫಿಕೇಶನ್ಸ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಸದ್ಯದಲ್ಲಿ ಇನ್ನು ಆಗುವವು ಇದಾವೆ. ತುಂಬಾ ನೋಟಿಫಿಕೇಶನ್ಸ್ ಬರೋವಿದಾವೆ. ಸೊ ಆ ನೋಟಿಫಿಕೇಶನ್ಸ್ ಅಲ್ಲಿ ಕೆಲವು ನೋಟಿಫಿಕೇಶನ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ಆಗಿ KPTCL ಅಲ್ಲಿ ರಿಕ್ರೂಟ್ಮೆಂಟ್ ಆಗುವಂತಹ ವೆರಿ ಬಿಗ್ಗೆಸ್ಟ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಹೇಳ್ತಿರೋಂತಹ ನೋಟಿಫಿಕೇಶನ್ ವಿಡಿಯೋ ಬಂದು ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಅಬೌಟ್ VAO. ಯಾವುದು? ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಓಕೆ, VAO. ಓಕೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವೇಕೆನ್ಸೀಸ್ ಲಾಸ್ಟ್ ಟೈಮ್ 1000 ವೇಕೆನ್ಸೀಸ್ಗೆ ನೆನ್ಪಿಟ್ಕೊಳ್ಳಿ, ಬರೀ 1000 ವೇಕೆನ್ಸೀಸ್ಗೆ 6,63,000 ಜನ ಹಾಕಿದ್ರು. ಓಕೆ, ಜಸ್ಟ್ ಇಷ್ಟು ವೇಕೆನ್ಸೀಸ್ಗೆ. ಓಕೆ, ಈ ಸಲ ಅವರು ಕರಿತಿರೋಂತಹ ವೇಕೆನ್ಸೀಸು 500 ವೇಕೆನ್ಸೀಸ್. ನೆನ್ಪಿಟ್ಕೊಳ್ಳಿ ಗೈಸ್, 500 ವೇಕೆನ್ಸೀಸ್ ಕರಿತಾ ಇದಾರೆ. ಆಲ್ಮೋಸ್ಟ್ ನೀವು ರಫ್ ಆಗಿ ತಿಳ್ಕೊಬೇಕಂತಂದ್ರೆ ಇದರಲ್ಲಿ ಅರ್ಧ ಅಪ್ಲಿಕೇಶನ್ಸ್ ಆದ್ರೂ ಬೀಳ್ತವೆ. ಅಂದ್ರೆ ಎಷ್ಟು? 3,31,000 ಅಂತ ಇಟ್ಕೊಳ್ಳಿ. ಓಕೆ, 3,31,000 ಅಪ್ಲಿಕೇಶನ್ಸ್ ಮಿನಿಮಮ್ ಬೀಳುತ್ತೆ, ಅಥವಾ ಇನ್ನೂ ಜಾಸ್ತಿನೂ ಬೀಳ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಹಾಕಿರೋರು ಎಲ್ಲರೂ ಮತ್ತೆ ಇನ್ನೊಮ್ಮೆ ಹಾಕ್ತಾರೆ. ಓಕೆ, ಬಟ್ ಆಲ್ರೆಡಿ ಸೆಲೆಕ್ಟ್ ಆಗಿರೋರು ಮತ್ತೆ ಬರೆಯಕ್ ಹೋಗಲ್ಲ ಬೈ ಡಿಫಾಲ್ಟ್. ಬಟ್ ಈಗ ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ಸ್ ನೋಡೋಣ ಅಂತ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋಂತಹ ಡೀಟೇಲ್ಸ್ ಬಗ್ಗೆ ಓದೋದಾದ್ರೆ, ಸೊ ಗೈಸ್ ಇದೊಂದು ಲೆಟರ್. ಈ ಲೆಟರ್ ನಲ್ಲಿ ನೀವು ನೋಡೋದಾದ್ರೆ ಬೆಂಗಳೂರು ಕಡೆನಿಂದ ಬರ್ದಿರೋಂತಹ ಲೆಟರ್. ಯಾವುದು? ಕರ್ನಾಟಕ ಸರ್ಕಾರದ ಸಚಿವಾಲಯ. ಓಕೆ, ನೋಡಿ ಯಾರು ಬರ್ದಿದ್ದಾರೆ? ಇವರಿಂದ, ಕಂದಾಯ ಇಲಾಖೆಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಬರ್ದಿದ್ದಾರೆ. ಏನು ವಿಷಯ? ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ. ಓಕೆ, ಎಷ್ಟು ವೇಕೆನ್ಸೀಸ್ ನೋಡಿ ಗೈಸ್? 500 ವೇಕೆನ್ಸೀಸ್ ಬಗ್ಗೆ. 500 ವೇಕೆನ್ಸೀಸ್, ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಇಷ್ಟೊಂದು ವೇಕೆನ್ಸೀಸ್ ಮತ್ತೆ ಬರಲಿದೆ. ಸೊ ಈ ವೇಕೆನ್ಸೀಸ್ ನಿಮಗೆ ಸದ್ಯದಲ್ಲೇ ಅವರು ಹೊಸ ನೋಟಿಫಿಕೇಶನ್ ಸಹ ಜಾರಿನಲ್ಲಿ ತರ್ತಾರೆ. ಅಂಡ್ ಈ ಸಲನೂ ಸಹ KEA ದವರೇ ಎಕ್ಸಾಮ್ ಕಂಡಕ್ಟ್ ಮಾಡೋದು, ಅದು ಮಾತ್ರ ಫಿಕ್ಸ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಲಾಸ್ಟ್ ಟೈಮ್ KEA ಕಂಡಕ್ಟ್ ಮಾಡಿತ್ತಲ್ವಾ, ಸೊ ಅದೇ ತರ ಈ ಸಲನೂ ಸಹ KEA ದವರೇ ಕಂಡಕ್ಟ್ ಮಾಡ್ತಾರೆ. ಕರ್ನಾಟಕ ಪ್ರಾಧಿಕಾರದ ಅಧಿಕಾರಿಗಳು ಏನಿದ್ದಾರೆ, ಕರ್ನಾಟಕ ಪರೀಕ್ಷಾ ಕೇಂದ್ರ ಏನಿದೆ, ಅವರೇ ಮತ್ತೆ ಈ 500 ವೇಕೆನ್ಸೀಸ್ಗೂ ಸಹ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಓಲ್ಡ್ ಪೇಪರ್ಸ್ನೆಲ್ಲ ರೆಫರ್ ಮಾಡೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂಡ್ ಈ ವೇಕೆನ್ಸೀಸ್ಗೆ ಯಾರೆಲ್ಲ ಸೀರಿಯಸ್ ಆಗಿ ಬರಿಬೇಕಂತಿದ್ದೀರಾ, ಈಗಿಂದನೇ ನಿಮ್ಮ ಪ್ರಿಪರೇಷನ್ ಅನ್ನು ತಯಾರಿಸೋದು ಸ್ಟಾರ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಅಂಡ್ ಇದೇ ತರದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮಗೆ ಈ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಮಾಡಬೇಕು, ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಹೇಳ್ತೀನಿ. ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋನ ನಿಮ್ಮೆಲ್ಲ ಗೆಳೆಯರಿಗೆ ಹಾಗೂ ನಿಮ್ಮೆಲ್ಲ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಸಹ ರೀಚ್ ಆಗಲಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. See you in the next session. Good day. Take care. Bye.